ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ನವೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ನವೆಂಬರ್ ತಿಂಗಳಲ್ಲಿ ಅತ್ಯಂತ ಮುಖ್ಯವಾಗಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ, 2ನೇ ತಾರೀಕು ಶುಕ್ರ ತನ್ನ ಸುಕ್ಷೇತ್ರವಾದಂತಹ ತುಲಾರಾಶಿಗೆ ಬರ್ತಾನೆ. ನವೆಂಬರ್ 26ನೇ ತಾರೀಕು ಶುಕ್ರ ಮತ್ತೊಮ್ಮೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ನವೆಂಬರ್ 16ನೇ ತಾರೀಕು ಸೂರ್ಯ ತನ್ನ ನೀಚ ಕ್ಷೇತ್ರವಾದಂತಹ ತುಲಾರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ನವೆಂಬರ್ 23ನೇ ತಾರೀಕು ಬುಧ ರಿಟ್ರೋಗೇಷನ್ ಅಂದರೆ ವಕ್ರನಾಗಿ ವೃಶ್ಚಿಕ ರಾಶಿಯಿಂದ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ನವೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿಯವರಿಗೆ ಜನ್ಮರಾಶಿಯಲ್ಲಿ ಗುರು ಉಚ್ಚನಾಗಿ ಸಂಚಾರ ಮಾಡ್ತಾ ಇರ್ತಾನೆ. ನವಗ್ರಹಗಳಲ್ಲಿ ಅತ್ಯಂತ ಬಲಿಷ್ಠನಾದಂತಹ ಗ್ರಹ ಅಂತ ಹೇಳಿದರೆ, ಅಥವಾ ಎಲ್ಲ ರಾಶಿಯವರಿಗೂ ಅತ್ಯಂತ ಅವಶ್ಯಕವಾಗಿರುವಂತಹ ಗ್ರಹ ಅಂತ ಹೇಳಿದರೆ ಗುರುಗ್ರಹ. ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ವಿದ್ಯಾರ್ಜನೆ, ವಿವಾಹ, ಸಂತಾನ, ಉದ್ಯೋಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗುರುವಿನ ಒಂದು ಅನುಗ್ರಹ ಅತ್ಯಂತ ಅವಶ್ಯಕವಾಗಿರುತ್ತೆ. ಅಂತಹ ಗುರು ಕರ್ಕಾಟಕ ರಾಶಿಯವರಿಗೆ ಜನ್ಮರಾಶಿಯಲ್ಲೇ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಅವನ ದೃಷ್ಟಿಬಲ ಅನ್ನುವಂಥದ್ದು ಜ್ಞಾನಸ್ಥಾನ, ಸಂತಾನ ಸ್ಥಾನ, ವಿವಾಹ, ಮಾಂಗಲ್ಯ ಸ್ಥಾನ, ದಾಂಪತ್ಯ ಜೀವನ, ಹಾಗೆ ಪಿತೃಸ್ಥಾನ ಅಂದರೆ ಭಾಗ್ಯೋದಯ, ಈ ಎಲ್ಲ ಸ್ಥಾನಗಳ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಒಂದು ವಿಶೇಷವಾದಂತಹ ಗುರುಬಲವನ್ನು ಕರ್ಕಾಟಕ ರಾಶಿಯವರಿಗೆ ಗುರು ಕೊಡ್ತಾನೆ. ಶನಿ ಕೂಡ ಭಾಗ್ಯದಲ್ಲಿರ್ತಾನೆ. ರಜತಪಾದ ರೂಢ ಅಂತ ಹೇಳ್ತೇವೆ. ಅಂದರೆ 9ರಲ್ಲಿರುವಂತಹ ಶನಿ ಏಕಾದಶ ಲಾಭಸ್ಥಾನವನ್ನು ನೋಡ್ತಾನೆ, ಪರಾಕ್ರಮ ಸ್ಥಾನವನ್ನು ನೋಡ್ತಾನೆ, ಹಾಗೆ ಶತ್ರುಧ್ವಂಸ ಸ್ಥಾನವನ್ನು ಕೂಡ ನೋಡ್ತಾನೆ. ಅಂದರೆ 3, 6, 11ರ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಅಂತಹ ಶನಿ ಮಹಾತ್ಮನ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಕೂಡ ಬೀಳುತ್ತೆ. ಗುರು ಉಚ್ಚ ಕ್ಷೇತ್ರದಲ್ಲಿದ್ದು ಗುರುವಿನ ಕ್ಷೇತ್ರದಲ್ಲಿ ಶನಿ ಇದ್ದು ಆ ಶನಿ ಮಹಾತ್ಮನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಒಂದು ರೀತಿಯಲ್ಲಿ ಲೋಕ ಕಲ್ಯಾಣಕ್ಕೆ ಇದು ಒಂದು ಅದ್ಭುತವಾದಂತಹ ಗುರು ಮತ್ತು ಶನಿಯ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹು ಇದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನು ಹೊರತುಪಡಿಸಿದರೆ ಉಳಿದಂತೆ ಈ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಗ್ರಹಗಳ ಚಲನೆ ಅದ್ಭುತವಾಗಿರುತ್ತೆ. ಇದರ ಅನುಕೂಲಗಳನ್ನು ಪಡ್ಕೊಳ್ಬೇಕು. ಅನಿರೀಕ್ಷಿತವಾಗಿ ಬರುವಂಥದ್ದು ಖಂಡಿತವಾಗ್ಲೂ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ನಮ್ಮ ಸ್ವಪ್ರಯತ್ನದಿಂದ ಸಿಗುವಂಥದ್ದು ಒಂದಷ್ಟಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಯತ್ನಗಳು ಗುರಿ ಮುಟ್ಟಬೇಕಾದ್ರೆ ದೈವ ಪ್ರೇರಣೆ, ಮನುಷ್ಯ ಪ್ರಯತ್ನ, ದೈವ ಕೊಡುವಂತಹ ಪ್ರತಿಫಲ, ಈ ಮೂರೂ ಒಂದು ಗುರಿ ಮುಟ್ಟಬೇಕಾದ್ರೆ ದೈವಾನುಗ್ರಹ ಇರಬೇಕು ಅಂತ. ಅದರಲ್ಲೂ ಕೂಡ ಜ್ಯೋತಿಷ್ಯದಲ್ಲಿ ಗುರುವಿನ ಒಂದು ಅನುಗ್ರಹ ಅತ್ಯಂತ ಅವಶ್ಯಕ ಅಂತ ಕೂಡ ಹೇಳ್ತೇವೆ. ಆ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಇದು ಒಂದು ಗುರುವಿನ ಒಂದು ಅನುಗ್ರಹ ಹೆಚ್ಚಾಗಿ ಸಿಗುವಂತಹ ಸಮಯ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಯಾಕೆಂದರೆ ಸರ್ಪದೋಷಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಬ್ಯಾಕ್ ಪೇಯ್ನ್ ಅಥವಾ ಬೆನ್ನು ಹುರಿಗೆ ಸಂಬಂಧಪಡುವಂತಹ ಆರೋಗ್ಯದ ಸಮಸ್ಯೆಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ಸಮಸ್ಯೆಗಳನ್ನು ರಾಹು ಅಷ್ಟಮದಲ್ಲಿರುವಾಗ ಸ್ವಲ್ಪ ಕೊಡ್ತಾನೆ. ಏನಾದರೂ ಸಣ್ಣ ಪುಟ್ಟ ಜಾರಿ ಬೀಳುವಂಥದ್ದು, ಕಾಲಿಗೆ ಏನಾದರೂ ಗಾಯಗಳು ಉಂಟಾಗುವಂಥದ್ದು, ಬೆನ್ನು ಹುರಿಯ ಸಮಸ್ಯೆಗಳಿಗೆ ಇದು ಸ್ವಲ್ಪ ಕಾರಣವಾಗುತ್ತೆ. ಅಷ್ಟಮ ರಾಹುವಿನ ಪ್ರಭಾವ ಕಳೆದ 1 ವರ್ಷಗಳಿಂದ ಇದೆ ಕರ್ಕಾಟಕ ರಾಶಿಯವರಿಗೆ. ಇನ್ನೂ 6 ತಿಂಗಳು ಅಥವಾ 8 ತಿಂಗಳ ಕಾಲ ಈ ಒಂದು ರಾಹುವಿನ ಪ್ರಭಾವ ರಾಶಿಯ ಮೇಲೆ ಹೆಚ್ಚಾಗಿರುತ್ತೆ. ಸೊ ಅದಕ್ಕೋಸ್ಕರ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿ ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ, ಸಾಧ್ಯವಾದರೆ ಯಾವುದಾದ್ರೂ ಸುಬ್ರಹ್ಮಣ್ಯನಿಗೆ ಸಂಬಂಧಪಡುವಂತಹ ಪುಣ್ಯಕ್ಷೇತ್ರದ ದರ್ಶನ ಮಾಡಿದರೆ ಖಂಡಿತ ಒಳ್ಳೆಯದು. ಏಕೆಂದರೆ ಗುರುತರವಾದ ಕರ್ಮಗಳನ್ನು ಮಾಡಿದರೆ
ಪ್ರತಿಫಲಗಳು ಹೆಚ್ಚಾಗಿ ಸಿಗುತ್ತೆ. ಅದರಲ್ಲೂ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾಗ ದೇವತಾ ಕಾರ್ಯಗಳನ್ನು ಮಾಡಿದರೆ 1/2 ಅನುಕೂಲಗಳನ್ನು ಅಥವಾ ಒಂದು ಸರಿ ಮಾಡಿದ ಒಂದು ದೈವದ ಅನುಗ್ರಹ 10 ಬಾರಿ ಫಲ ಕೊಡೋದಕ್ಕೆ ಕಾರಣವಾಗುತ್ತೆ. ಸುಬ್ರಹ್ಮಣ್ಯನಿಗೆ ಸಂಬಂಧಪಡುವ ಪುಣ್ಯಕ್ಷೇತ್ರದ ದರ್ಶನ ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ವಿಚಾರಗಳಿಗೆ ಅವಶ್ಯಕವಾಗಿರುತ್ತೆ. ಇನ್ನು ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ನವೆಂಬರ್ 11ರ ನಂತರ ವಾಕ್ಸ್ಥಾನಾಧಿಪತಿ ಸೂರ್ಯ ನೀಚ ಕ್ಷೇತ್ರದಿಂದ ತನ್ನ ಮಿತ್ರಕ್ಷೇತ್ರಕ್ಕೆ ಹೋಗ್ತಾನೆ. ಈ ಒಂದು ಸೂರ್ಯನ ಪರಿವರ್ತನೆ ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ ನವೆಂಬರ್ 11ರ ನಂತರದಲ್ಲಿ. ತೃತೀಯ, ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿಯಾಗಿ ಬುಧನು ಕೂಡ ಪಂಚಮದಲ್ಲಿ ಕುಜನ ಯುತಿಯಲ್ಲಿರ್ತಾನೆ. ಸೋದರ ಮತ್ತು ಸೋದರಿಯರ ನಡುವೆ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರ ಆಗುತ್ತೆ. ಸೋದರಿಯರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ವಾಕ್ಸ್ಥಾನದಲ್ಲಿ ಕೇತು, ಆ ಸ್ಥಾನಾಧಿಪತಿ ಸೂರ್ಯ ನೀಚ ಕ್ಷೇತ್ರದಲ್ಲಿದ್ದರೆ ಅನವಶ್ಯಕ ವಾಕ್ಯಗಳು ಮಾನಸಿಕ ನೆಮ್ಮದಿಗಳನ್ನು ಹಾಳು ಮಾಡುತ್ತೆ. ಆರೋಗ್ಯದ ವ್ಯತ್ಯಾಸಗಳನ್ನು ಕೊಡೋದಕ್ಕೆ ಕುಟುಂಬದಲ್ಲಿ ಅದು ಸ್ವಲ್ಪ ಕಾರಣ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿರ್ತಾನೆ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಖಂಡಿತ ಅಭಿವೃದ್ಧಿಯನ್ನು ಕೊಡುತ್ತೆ. ಕರ್ಕಾಟಕ ರಾಶಿಯವರು ಯಾವುದೇ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಮಾರುವಂಥದ್ದಿದ್ದರೆ ನವೆಂಬರ್ 26ರ ತನಕ ಬಹಳ ಒಂದು ಸೂಕ್ತ ಸಮಯ. ಈ ಸಮಯದಲ್ಲಿ ಮಾಡುವಂತಹ ಪರಿವರ್ತನೆಗಳು ಅಂದರೆ ಪ್ರಾಪರ್ಟಿಗೆ ಸಂಬಂಧಪಡುವಂಥದ್ದು ಅಥವಾ ವಾಹನಕ್ಕೆ ಸಂಬಂಧಪಡುವಂತಹ ಯಾವುದೇ ಪರಿವರ್ತನೆಗಳನ್ನು ಮಾಡಿದರೂ ಕೂಡ ಅನುಕೂಲಗಳನ್ನು ಖಂಡಿತ ನೋಡ್ತೀರ. ಈ ಸಮಯದಲ್ಲಿ ಮಾಡುವಂತಹ ಪರಿವರ್ತನೆಗಳು ಅತ್ಯಧಿಕ ಲಾಭಗಳನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೊಡುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ವಾಹನದ ಅಭಿವೃದ್ಧಿಗಳು, ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಭಿವೃದ್ಧಿಗಳನ್ನು ಪಡ್ಕೊಡುತ್ತೆ. ಯಾವುದೇ ಸಮಸ್ಯೆಗಳಾಗೋದಿಲ್ಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಯಶಸ್ಸನ್ನು ಕಾಣ್ತೀರಾ. ಯಾವುದೇ ಹಿನ್ನಡೆಗಳು ಇರೋದಿಲ್ಲ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ ಸ್ಥಾನದಲ್ಲಿ ಕುಜ ಮತ್ತು ಬುಧನ ಯುತಿಯಾಗುವಂಥದ್ದು, ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಸಂತಾನದ ಅಂಚಿನಲ್ಲಿರುವಂಥವರು ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಇಲ್ಲದಿದ್ದರೆ ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳು ಸ್ವಲ್ಪ ಏರುಪೇರುಗಳನ್ನು ಕೊಡುತ್ತೆ. ನವೆಂಬರ್ 23ರ ತನಕ ಈ ವ್ಯತ್ಯಾಸಗಳು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ತದನಂತರದಲ್ಲಿ ಇದು ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಖಂಡಿತ ಸಿಗುತ್ತೆ. ಷಷ್ಠಾಧಿಪತಿ ಗುರು ಜನ್ಮ ಲಗ್ನ, ಜನ್ಮ ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳನ್ನು ಕಾಣುವಂತಹ ಸಮಯ ಇದಾಗಿರುತ್ತೆ. ಖಂಡಿತ ಅನುಕೂಲಗಳನ್ನು ನೋಡ್ತೀರ. ಯಾವುದೇ ಹೊಸ ಸ್ನೇಹಿತರು ಅಥವಾ ಪಾರ್ಟ್ನರ್ಶಿಪ್ಗಳನ್ನು ಮಾಡಿಕೊಳ್ಳದೆ ಇರೋದು ಉತ್ತಮ. ಮಾಂಗಲ್ಯ ಸ್ಥಾನಾಧಿಪತಿ ಶನಿ ಭಾಗ್ಯದಲ್ಲಿದ್ದಾನೆ. ಗುರುದೃಷ್ಟಿ ಸಪ್ತಮದ ಮೇಲೆ ಬೀಳ್ತಾ ಇರುತ್ತೆ. ಆ ಸ್ಥಾನಾಧಿಪತಿ ಶನಿಯನ್ನು ಕೂಡ ಗುರು ನೋಡ್ತಾನೆ. ಕರ್ಕಾಟಕ ರಾಶಿಯವರಿಗೆ ಯಾರ್ಯಾರಿಗೆ ಕಳೆದ 2-3 ವರ್ಷಗಳಿಂದ ವಿವಾಹ ವಿಳಂಬ ಆಗ್ತಾ ಇದೆ ಅವರಿಗೆಲ್ಲ ಈಗ ಒಂದು ರಿಸಲ್ಟ್ ಸಿಗುವಂತಹ ಸಮಯ. ಈ ಸಮಯದಲ್ಲಿ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ನಿಶ್ಚಯ ಮಾಡಿದರೆ ಮುಂದಿನ ವರ್ಷ ಜೂನ್ ನಂತರದಲ್ಲಿ ಇದೆಲ್ಲ ತುಂಬ ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಸೊ ವೈವಾಹಿಕ ಜೀವನಗಳನ್ನು ನಿರೀಕ್ಷೆ ಮಾಡ್ತಾ ಇರುವವರು, ವಿವಾಹದ ಅಂಚಿನಲ್ಲಿರುವಂಥವರು, ಕಳೆದ 2-3 ವರ್ಷಗಳಿಂದ ಇದು ವಿಳಂಬ ಆಗ್ತಾನೆ ಬಂದಿದೆ. ಏಕೆಂದರೆ ಕರ್ಕಾಟಕ ರಾಶಿಯವರಿಗೆ ಸಪ್ತಮ ಶನಿ, ಅಷ್ಟಮ ಶನಿ ಇದೆಲ್ಲ ಕಳೆಯೋ ತನಕ ವಿವಾಹ ವಿಳಂಬ ಆಗುವಂಥದ್ದು ಒಂದು ರೀತಿಯಲ್ಲಿ ನಾರ್ಮಲ್ ಪ್ರೋಸೆಸ್ ಥರ ಆಗೋಗಿದೆ. ಇದು ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಬಹಳಷ್ಟು ಹಿನ್ನಡೆಗಳನ್ನು ನೋಡಿದಂಥವರಿದ್ದಾರೆ. ಹಾಗಾಗಿ ಅದಕ್ಕೆಲ್ಲ ಈಗ ಒಂದು ಉತ್ತಮ ಸಲ್ಯೂಷನ್ ಸಿಗುವಂತಹ ಸಮಯ. ಈ ಸಮಯದಲ್ಲಿ ನಿಶ್ಚಯ ಆದರೆ ಲೈಫ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾವುದೇ ಮಾನಸಿಕ ನೆಮ್ಮದಿಗಳಿಗೆ ತೊಂದರೆ ಆಗೋದಿಲ್ಲ ದಾಂಪತ್ಯ ಜೀವನದಲ್ಲಿ.
ಅಷ್ಟಮದಲ್ಲಿ ರಾಹು ಸರ್ಪದೋಷಗಳು ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವಗಳನ್ನು ಬೀರುತ್ತೆ. ಹಾರ್ಮೋನ್ ವ್ಯತ್ಯಾಸಗಳನ್ನು ಕೊಡುವಂಥದ್ದು, ಬ್ಯಾಕ್ ಪೈನ್ ಅಥವಾ ಬೆನ್ನು ಹುರಿಯ ಸಮಸ್ಯೆಗಳು, ಇದನ್ನು ಹೆಚ್ಚಾಗಿ ಪರಿಹಾರ ಮಾಡಿಕೊಳ್ಬೇಕು ಕರ್ಕಾಟಕ ರಾಶಿಯವರು. ಏಕೆಂದರೆ ರಾಹುವಿನ ಪ್ರಭಾವ ಇನ್ನೊಂದು 6-8 ತಿಂಗಳ ಕಾಲ ಸ್ವಲ್ಪ ಜಾಸ್ತಿಯ ಪ್ರಮಾಣದಲ್ಲೇ ಇರುತ್ತೆ. ಅದಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ಅಥವಾ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಭಾಗ್ಯದಲ್ಲಿ ಶನಿ ಭಾಗ್ಯೋದಯಗಳನ್ನು ಕೊಡ್ತಾನೆ. ಪರಾಕ್ರಮ ಹಾಗೆ ಲಾಭಸ್ಥಾನ, ಶತ್ರುಸ್ಥಾನಗಳನ್ನು ಶನಿ ನೋಡ್ತಾನೆ. ಶನಿ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಇದು ಒಂದು ಅದ್ಭುತವಾದ ಕಾಂಬಿನೇಷನ್. ಕರ್ಕಾಟಕ ರಾಶಿಯವರಿಗೆ ಖಂಡಿತ ಭಾಗ್ಯೋದಯಗಳನ್ನು ನಿರೀಕ್ಷೆ ಮಾಡ್ಬೋದು. ನವೆಂಬರ್ 11ರ ನಂತರ ನಿಮ್ಮ ನಿರೀಕ್ಷೆಗಳು ಹುಸಿಯಾಗೋದಿಲ್ಲ. ಬಹಳ ಬೇಗ ಒಂದು ಗುರಿ ಮುಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಒಳ್ಳೆ ಫೌಂಡೇಶನನ್ನು ಕೂಡ ಈ ಒಂದು 2 ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ಕಾಣ್ತೀರಾ. ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಕುಜ ಸ್ವಕ್ಷೇತ್ರದಲ್ಲಿದ್ದು ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ, ಬಡ್ತಿ, ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪರ್ಟಿಕ್ಯುಲರ್ ಆಗಿ ಈ 1-1.5 ಮಾಸಗಳು ಉದ್ಯೋಗದಲ್ಲಿ ಬಹಳಷ್ಟು ನೆಮ್ಮದಿ ಅಥವಾ ಅಭಿವೃದ್ಧಿ, ಏನಾದರೂ ಒಂದು ಹೊಸ ಪರಿವರ್ತನೆ, ಇದೆಲ್ಲದನ್ನು ಕೊಡೋದಕ್ಕೆ ಗುರು ಮತ್ತು ಕುಜ ಖಂಡಿತ ಕಾರಣರಾಗ್ತಾರೆ. ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಇದು ಒಂದು ಒಳ್ಳೆಯ ರಿಸಲ್ಟನ್ನು ಖಂಡಿತ ಕೊಡುತ್ತೆ. ಲಾಭಸ್ಥಾನಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ಭೂಮಿಯಿಂದ ಲಾಭ, ವಾಹನದಿಂದ ಅನುಕೂಲಗಳು, ಪಿತ್ರಾರ್ಜಿತ ಆಸ್ತಿ ಇವೆಲ್ಲವೂ ಕೂಡ ಲಾಭಗಳನ್ನು ತಂದುಕೊಡೋದಕ್ಕೆ ಕರ್ಕಾಟಕ ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಒಂದು ಅದ್ಭುತವಾದಂತಹ ಸಮಯ. ವ್ಯಯಾಧೀಶನಾದಂತಹ ಬುಧ ಪಂಚಮದಲ್ಲಿದ್ದು ಕುಜನ ಯುತಿಯಲ್ಲಿ ಬರ್ತಾನೆ. ಸಂತಾನದ ಅಂಚಿನಲ್ಲಿರುವಂಥವರು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ. ಯಾವುದೇ ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಸ್ಕಿನ್ ಅಲರ್ಜಿಗಳಾಗುವಂಥದ್ದು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು, ಇದೆಲ್ಲದಕ್ಕೂ ಕೂಡ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.